ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡಿಬಿಡೋಣ. ಕಳೆದು ಹೋದ ಮೇಲೆ ಪಶ್ಚಾತ್ತಾಪ ಪಡುವ ಬದಲು ಕಳೆದು ಹೋಗದಂತೆ ನೋಡಿಕೊಳ್ಳುವುದೇ ಬುದ್ಧಿವಂತಿಕೆ. ಹೌದಲ್ವಾ ಸ್ನೇಹಿತರೆ? ನಮ್ಮ ಹತ್ರ ಎಷ್ಟೋ ವಸ್ತುಗಳು ಇರುತ್ತೆ ನಮ್ಮ ಹತ್ರ. ಆದರೆ ಯಾವುದೇ ವ್ಯಕ್ತಿಗಳೇ ಆಗ್ಬೋದು ಅಥವಾ ವಸ್ತುಗಳೇ ಆಗಬಹುದು. ನಮ್ಮ ಹತ್ರ ಇದ್ದಾಗ ನಮಗೆ ಅದ್ರ ಬೆಲೆ ಖಂಡಿತವಾಗ್ಲೂ ಅರ್ಥ ಆಗಲ್ಲ. ಅದು ದೂರ ಆದಾಗಲೇ ನಮಗೆ ಅದ್ರ ಬೆಲೆ ಏನು, ಅದರಿಂದ ನಮಗೆ ಜೀವನದಲ್ಲಿ ಎಷ್ಟೆಲ್ಲ ಇಂಪಾರ್ಟೆನ್ಸ್ ಸಿಗ್ತಾ ಇತ್ತು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಯಾವುದೇ ಸಂಬಂಧನೇ ಆಗ್ಬೋದು, ಯಾವುದೇ ಒಂದು ವಸ್ತುನೇ ಆಗ್ಬೋದು, ಅದು ನಮ್ಮ ಹತ್ರ ಇದ್ದಾಗ ತುಂಬಾ ನೆಗ್ಲೆಕ್ಟ್ ಮಾಡ್ತೀವಿ. ಇದು ಒಂದು ಮನುಷ್ಯನ ಸಹಜ ಗುಣ ಅಂತಲೇ ಹೇಳ್ಬೋದು. ಸೊ ಆದರೆ ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ನಮಗೆ ಅರ್ಥನೇ ಆಗೋದಿಲ್ಲ. ಎಷ್ಟೋ ವರ್ಷಗಳು, ಎಷ್ಟೋ ತಿಂಗಳುಗಳು, ಎಷ್ಟೋ ದಿನಗಳು ಹೀಗೆ ಕಳೀತಾನೆ ಇದ್ದರೂ ಕೂಡ ನಮಗೆ ಅದ್ರ ಬಗ್ಗೆ ಅರ್ಥನೇ ಆಗೋದಿಲ್ಲ. ಆದರೆ ಒಮ್ಮೆ ಅದು ನಮ್ಮಿಂದ ದೂರ ಆಗುತ್ತೆ ಅಲ್ವಾ, ಆವಾಗ ಅದರ ಇಂಪಾರ್ಟೆನ್ಸ್ ಏನು, ನಾನು ಯಾಕೆ ಅದನ್ನು ನನ್ನ ಹತ್ರ ಇದ್ದಾಗ ನಾನು ಅದಕ್ಕೆ ಬೆಲೆನೇ ಕೊಡಲಿಲ್ವಲ್ಲ ಅಂತ ಹೇಳಿ ಅಂದ್ಕೊಳ್ತೀವಿ. ಇವಾಗ ಒಬ್ಬ ವ್ಯಕ್ತಿನೇ ಆಗ್ಬೋದು, ಅದು ಒಂದು ಸ್ನೇಹನೇ ಆಗ್ಬೋದು, ಪ್ರೀತಿನೇ ಆಗ್ಬೋದು, ಯಾವುದೇ ಥರವಾದ ಸಂಬಂಧನೇ ಆಗ್ಬೋದು. ಅವ್ರು ನಮ್ಮ ಹತ್ರ ಇದ್ದಾಗ ನಾವು ಅವರಿಗೆ ಬೆಲೆ ಕೊಡೋದಿಲ್ಲ, ಅವ್ರಿಗೊಂದು ರೆಸ್ಪೆಕ್ಟ್ ಅನ್ನೋದನ್ನು ಕೊಡೋದಿಲ್ಲ. ಯಾರು ಬೇಡದೇ ಇರೋ ವ್ಯಕ್ತಿಗಳು ಇರ್ತಾರಲ್ಲ, ಅವರಿಗೆ ನಾವು ತುಂಬಾ ಬೆಲೆ ಕೊಡೋಕೆ ಹೋಗ್ತೀವಿ ಸ್ನೇಹಿತರೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಸೊ ನಮ್ಮ ಸುತ್ತಮುತ್ತ ಯಾರಿದ್ದಾರೆ ಫಸ್ಟು ಅವರನ್ನು ನಾವು ಪ್ರೀತಿ ಮಾಡೋಣ, ಅವರನ್ನು ಫಸ್ಟು ನಾವು ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಬೇರೆಯವರನ್ನು ನಾವು ಹತ್ರ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಕೆಲವೊಮ್ಮೆ ಹೀಗೆ ಆಗುತ್ತೆ ಅಲ್ವಾ ಸ್ನೇಹಿತರೆ, ನಮ್ಮ ಸುತ್ತಮುತ್ತ ಇರೋರಿಗೆ ನಾವು ಪ್ರೀತಿನ ತೋರಿಸ್ತೂನೇ ಇರೋದಿಲ್ಲ, ಅವ್ರಿಗಂತ ನಾವು ಟೈಮೇ ಕೊಡೋದಿಲ್ಲ. ಅದು ಎಲ್ಲೋ ದೂರ ಇರೋರಿಗೆ ಫೋನ್ ಮಾಡಿಕೊಂಡು, ಅಂದರೆ ಫೋನ್ ಮಾಡಿ ಮಾತಾಡೋದು ತಪ್ಪು ಅಂತ ಅಲ್ಲ, ಆದರೆ ನಮ್ಮ ಸುತ್ತಮುತ್ತ ಇರೋರನ್ನ ಬಿಟ್ಬಿಟ್ಟು ದೂರದಲ್ಲಿರೋರ್ದು ಕಷ್ಟ ಸುಖ ವಿಚಾರಿಸ್ಲಿಕ್ಕೆ ಅಂತ ಹೋಗ್ತೀವಿ. ಸೊ ಆದರೆ ನಮ್ಮ ಹತ್ರ ಇರೋರು ನಮ್ಮನ್ನು ಎಷ್ಟು ಕೇರ್ ಮಾಡ್ತಾ ಇದ್ರು ಕೂಡ ಆ ರಿಟರ್ನ್ ಕೇರ್ ಅನ್ನೋದು ಅಥವಾ ರಿಟರ್ನ್ ಗಿಫ್ಟ್ ಅನ್ನೋದು ಏನಿರುತ್ತಲ್ವ, ಅದನ್ನು ನಾವು ಅವರಿಗೆ ತೋರ್ಸೋಕ್ಕೆ ಹೋಗೋದಿಲ್ಲ. ಸೊ ಎಷ್ಟೋ ಸಲ ಸಂದರ್ಭಗಳಲ್ಲಿ ಹೀಗೆ ಆಗಿರುತ್ತೆ. ಅದು ಸ್ನೇಹನೇ ಆಗ್ಬೋದು, ಯಾವುದೇ ಸಂಬಂಧ ಆಗ್ಬೋದು. ಕೆಲವೊಮ್ಮೆ ನಮ್ಮ ಕೈ ಮೀರಿ ನಮಗೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇನೋ ಈ ರೀತಿಯಾಗಿ ಆಗೋದು ಕೂಡ ಸಹಜನೇ ಸ್ನೇಹಿತರೆ. ಹಾಗಾಗಿ ನಿಮ್ಮ ಹತ್ರ ಇರುವಂತಹ ವಸ್ತುಗಳೇ ಆಗ್ಬೋದು, ವ್ಯಕ್ತಿಗಳನ್ನೇ ಆಗ್ಬೋದು, ಯಾರನ್ನು ಕೂಡ ಕಳ್ಕೊಬೇಡಿ. ಹಾಗೆಯೇ ಕಳ್ಕೊಂಡ್ಮೇಲೆ ಪಶ್ಚಾತ್ತಾಪ ಪಡೋದಕ್ಕಿಂತ ಇದ್ದಾಗಲೇ ಅದ್ರ ಒಂದು ಬೆಲೆನ ಖಂಡಿತವಾಗ್ಲೂ ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಆವಾಗಲೇ ನಿಮಗೂ ಕೂಡ ಒಂದು ಬೆಲೆ ಸಿಗುತ್ತೆ, ಹಾಗೆ ನಿಮ್ಮ ಜೊತೆ ಇದ್ದಿದ್ದಕ್ಕೆ ಅವ್ರಿಗೂ ಕೂಡ ನೆಮ್ಮದಿ ಅನ್ನೋದು ಸಿಕ್ಕಿರುತ್ತೆ ಅಲ್ವಾ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ. ಸೊ ಇವತ್ತಿನ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಇದೇ ರೀತಿಯಾದಂತಹ ವೀಡಿಯೋಸ್ಗಾಗಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.